ಶಾಸಕ ಮುನಿರತ್ನ ವಿರುದ್ಧ ಸ್ವಾಮೀಜಿಗಳು ಹೋರಾಟಕ್ಕೆ ಡಿಕೆ ಸುರೇಶ್ ಅವರು ಕರೆ ಕೊಟ್ಟಿದ್ದಾರೆ. ಒಕ್ಕಲಿಗ ದಲಿತ ಸ್ವಾಮೀಜಿಗಳೇ ನೇತೃತ್ವವನ್ನು ವಹಿಸಿ ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲದಿದ್ದರೆ ದಾರಿಯಲ್ಲಿ ಹೋಗುವವರೆಲ್ಲ ಸಮುದಾಯದ ಬಗ್ಗೆ ಮಾತನಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಒಕ್ಕಲಿಗ ಸಮಾಜವನ್ನ, ದಲಿತ ಸಮಾಜವನ್ನ ಬಹಳ ಕೀಳಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ನಿಂದನೆ ಮಾಡಿರ್ತಕ್ಕಂಥದ್ದು ಜಾಹೀರಾತಾಗಿದೆ. ಇದಕ್ಕೆ ಅವ್ರ ಪಕ್ಷದವರು ರಾಜಕೀಯ ಬಣ್ಣವನ್ನ ಕಟ್ಟುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ರಾಜಕೀಯಕ್ಕೂ ಅಥವಾ ಅವರ ಹೇಳಿಕೆಗಳು, ಅವರು ಮಾತನಾಡಿರ್ತಕ್ಕಂಥ ಧಾಟಿಗೂ ಯಾವುದೇ ವಿಧವಾದಂಥ ಸಂಬಂಧ ಇಲ್ಲ. ಅವರು ಏಕಾಏಕಿ ಯಾರು ದೂರುದಾರರಿದ್ದಾರೆ, ದೂರುದಾರರನ್ನು ಭಾಳ ಕೆಟ್ಟ ರೀತಿಯಲ್ಲಿ ಸಂಬೋಧನೆ ಮಾಡ್ತಾ ಭಾಳ ಅಶ್ಲೀಲವಾದಂಥ ಪದಗಳನ್ನು ಸಮಾಜದ ಹೆಸರಿನಲ್ಲಿ ಒಂದು ಕಡೆ ಒಕ್ಕಲಿಗ ಸಮಾಜವನ್ನು, ಮತ್ತೊಂದು ಕಡೆ ದಲಿತ ಸಮಾಜವನ್ನು, ಮತ್ತೊಂದು ಕಡೆ ಹೆಣ್ಣು ಮಕ್ಕಳನ್ನು ಭಾಳ ಕೀಳಾಗಿ ನೋಡಿರ್ತಕ್ಕಂಥದ್ದು, ಅವಹೇಳನ ಮಾಡಿರ್ತಕ್ಕಂಥದ್ದು. ಅವಹೇಳನ ಅನ್ನೋಕ್ಕಿಂತ ಭಾಳ ಪದಗಳು ಬೇಕಾದಷ್ಟು ಕೆಟ್ಟದಾಗಿದೆ. ಸೊ ಹಾಗಾಗಿ ಇದು ರಾಜಕೀಯ ಪ್ರೇರಿತವಾದಂಥದ್ದಲ್ಲ. ಇದು ನಾವ್ಯಾರು ಅವ್ರನ್ನ ಮಾತಾಡಿ ಅಂತಲೂ ನಾವ್ಯಾರು ಹೇಳ್ದಂಥವ್ರಲ್ಲ. ಸೊ ಅವರ ಮನಸ್ಸಿನ ಭಾವನೆಗಳು, ಅವರ ಧೋರಣೆಗಳು. ಇವತ್ತು ಯಾರು BJPಯ ಶಾಸಕರು ಬೆಂಬಲದಿಂದನೇ ಅಥವಾ JDS ಶಾಸಕರ ನಾಯಕರ ಬೆಂಬಲದಿಂದನೇ ಈ ರೀತಿಯ ಕುಮ್ಮಕ್ನಿಂದ ಇವರು ಮಾತಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಕೂಡ ಇವತ್ತು ನಮಗೆ ಅನುಮಾನ ಪ್ರಾರಂಭ ಆಗಿದೆ. ಇಲ್ಲ ಅಂತ ಅಂದರೆ ಆ ಕುಮ್ಮಕ್ಕು ಬರಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಅವಹೇಳನ ಮಾಡಿರ್ತಕ್ಕಂಥದ್ರ ಬಗ್ಗೆ, ಜೊತೆಗೆ ತದನಂತರದಲ್ಲಿ ಕೆಲವು ಮಹಿಳೆಯರು ಬೇರೆ ಬೇರೆ ಆರೋಪಗಳನ್ನು, ಇವತ್ತೇನು ಅತ್ಯಾಚಾರ ಆರೋಪ ಬಂದಿದೆ, ಮತ್ತು ಅದೇನೋ ಇದು ಏಡ್ಸ್ ಇಂಜೆಕ್ಷನ್ನು, ಬಯಾಲಜಿಕಲ್ ವಾರ್ ಏನು ನಾವು ಕೇಳ್ತಾ ಇದ್ವಿ, ಆ ರೀತಿ ಇದು ಇತಿಹಾಸದಲ್ಲೇ ಯಾರು ಕೇಳಿರೋದಂಥ ಒಂದು ವಿಚಾರ. ಹಾಗಾಗಿ ಇವತ್ತು ಒಕ್ಕಲಿಗ ಸಮಾಜದವರು ಇರ್ಬೋದು, ದಲಿತ ಸಮಾಜದವರು ಇರ್ಬೋದು, ಎಲ್ಲ ವರ್ಗದವರು ಇರ್ಬೋದು, ಇದಕ್ಕೆ ಒಂದು ಟೀಮನ್ನು, ಸ್ಪೆಷಲ್ SIT ಅಥವಾ ಬೇರೆ ರೀತಿಯ ತನಿಖೆಯನ್ನು ಮಾಡಬೇಕು ಅಂಥೇಳಿ ನಿನ್ನೆ ಸಭೆ ಸೇರಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬಹುಶಃ JDS ಅವರು, BJP ಅವರು ಸ್ಪಷ್ಟಪಡಿಸ್ಲಿ, ಅವರು ನಾವು ಮಾಡಿರೋದೇ ನಾವು ರಾಜಕೀಯವಾಗೇ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಅದಕ್ಕೇನು ಉತ್ತರ ಕೊಡಬೇಕೋ ನಾವು ಕೊಡ್ತೀವಿ. ಈ ಮಾತುಗಳೇ ನಾವು ಕೇಳಿಲ್ಲ. ನಮ್ಮ ಲೈಫ್ ಟೈಮಲ್ಲಂತೂ ಈ ಥರದ ಪದ ಬಳಕೆಗಳನ್ನು ನಾವು ಕೇಳೇ ಇಲ್ಲ. ನೀವಿಂಥ ಪದಗಳನ್ನು ಕೇಳಿದ್ದೀರಾ ಏನೋ ಗೊತ್ತಿಲ್ಲ. ಅದು BJP ಅವರು, JDS ಅವರು ಅದನ್ನು ಸಮರ್ಥನೆ ಮಾಡ್ಕೋತಾರೆ ಅಂತ ಅಂದರೆ, ಸೊ ನಾವು ಯಾರಿಗೆ ಹೇಳಬೇಕು? ಸ್ವಾಮೀಜಿಗಳ ನೇತೃತ್ವ ವಹಿಸಲಿ, ನಾವು ಅದಕ್ಕೆ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ದಲಿತ ಸ್ವಾಮೀಜಿಗಳು ಮತ್ತು ಒಕ್ಕಲಿಗ ಸಮುದಾಯ ಸ್ವಾಮೀಜಿಗಳು ಇದರ ನೇತೃತ್ವವನ್ನು ವಹಿಸ್ಕೊಂಡು ಇದನ್ನು, ಇಲ್ಲ ಅಂತ ಅಂದರೆ ಯಾರ ದಾರಿಲಿ ಬರೋರೆಲ್ಲ ಇದನ್ನು ಬಳಸ್ಕೊಳ್ತಾ ಹೋಗ್ತಾರೆ. ನಾವು ಉತ್ತರ ಪ್ರದೇಶದಲ್ಲೋ ಬೇರೆ ರಾಜ್ಯಗಳಲ್ಲಿ ನಾವೇನಿಲ್ಲ, ನಾವು ನಾಗರಿಕ ಸಮಾಜದಲ್ಲಿ ಕರ್ನಾಟಕದಲ್ಲಿದ್ದೀವಿ. ಈ ಥರದ ಪದಗಳನ್ನು ನಾವು ಕೇಳೇ ಇಲ್ಲ.